ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2023-24ನೇ ಸಾಲಿನ ದ್ವಿತೀಯ ಪಿ.ಯು.ಸಿ ಫಲಿತಾಂಶಗಳು ಪ್ರಕಟ ಆಗಿದ್ದಾವೆ. ರಾಜ್ಯ ಪಠ್ಯಕ್ರಮದ ಈ ದ್ವಿತೀಯ ಪಿ.ಯು.ಸಿ ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳು ಈ ಸರ್ತಿ ಒಂದು ಉತ್ತಮವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಸಾಧನೆಯನ್ನು ಮಾಡುವ ಮೂಲಕ ನಮ್ಮ ಕಾಲೇಜಿಗೆ 100% ರಿಸಲ್ಟನ್ನು ತಂದುಕೊಟ್ಟಿದ್ದಾರೆ. ಮತ್ತು ಹೈಯೆಸ್ಟ್ ಬಂದ್ಬಿಟ್ಟು 95.3% ನಮ್ಮ ವಿದ್ಯಾರ್ಥಿನಿ ಸಂಜನಾ ಸ್ಕೋರ್ ಮಾಡಿರ್ತಾಳೆ. ಇದರ ಜೊತೆಗೆ ಇನ್ನೊಂದು ನಮಗೆ ಹೆಮ್ಮೆ ಏನಪ್ಪ ಅಂತಂದರೆ 60%ಗಿಂತ ಕೆಳಗೆ ನಮ್ಮ ಯಾವ ವಿದ್ಯಾರ್ಥಿಗಳು ಕೂಡ ಇಲ್ಲ. ಎಲ್ಲರೂ ಕೂಡ ಮಿನಿಮಮ್ ಫಸ್ಟ್ ಕ್ಲಾಸ್ ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾರೆ. ಸೊ ಈ ಒಂದು ಸಾಧನೆ 1-2 ದಿನಕ್ಕೆ ಬಂದಿದ್ದಲ್ಲ, 2 ವರ್ಷದ ಸತತ ಪರಿಶ್ರಮದೊಂದಿಗೆ ಈ ಒಂದು ಸಾಧನೆಯನ್ನು ಈ ಮಕ್ಕಳು ಮಾಡಿದ್ದಾರೆ. ಸೊ ಇವರೆಲ್ಲರ ಸಾಧನೆಗೆ ನಾನು ಎಲ್ಲರನ್ನೂ ಕೂಡ ಅಭಿನಂದಿಸ್ತೇನೆ. ಏನು ಮುಂದಿನ ಬರುವಂಥ ನಿಮ್ಮ ಕಾಲೇಜಿಗೆ ಸೇರುವಂಥ ಮಕ್ಕಳಿಗೆ ಏನಾರ ಆಹ್ವಾನವನ್ನು ಕೊಡ್ಬೋದು ತಾವುಗಳು ಪ್ರಾಂಶುಪಾಲರಾಗಿ ಅಂತೇಳಿ? ನಾನು ಎಲ್ಲ ಮಕ್ಕಳಿಗೂ ಒಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಲೇಜ್ಗೆ ನೀವು ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸರ್ತಿ ಯೋಚನೆ ಮಾಡಿ, ಒಂದು ಸರ್ತಿ ನಮ್ಮ ಕಾಲೇಜಿಗೆ ಭೇಟಿ ಕೊಡಿ. ಅದರ ನಂತರ ಯಾವ ಕಾಲೇಜು ಏನು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನೀವು ಕಾಲೇಜ್ ಹುಡುಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗೋದು ಅಥವಾ ತುಂಬ ದೂರ ಊರುಗಳಿಗೆ ಹೋಗೋದಕ್ಕಿಂತ ಇಲ್ಲೇ ನಿಮಗೆ ಬೇಕಾದಂಥ ಶಿಕ್ಷಣ ಸಿಗ್ತಾ ಇದೆ, ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೂಡ ಸಿಗ್ತಾ ಇದೆ. ಮತ್ತು PUC ಸೈನ್ಸ್ಗೆ ಬೇಕಾಗಿದ್ದಂತಹ ಎಲ್ಲ ಲ್ಯಾಬೊರೇಟ್ರೀಸ್ ಮತ್ತು ಕ್ವಾಲಿಫೈಡ್ ಸ್ಟಾಫ್ ಮತ್ತು ನಿಮಗೆ ಬೇಕಾದಂಥ ನೀಟ್ ಮತ್ತು JEE ಕೋಚಿಂಗ್ ಎಲ್ಲದೂ ಕೂಡ ಇಲ್ಲೇ ಇರುವಾಗ ನೀವು ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ತೆ.